ಆರಂಭ ಮಾಡೋಣ. ಶಿಲುಬೆ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಈ ಉದಯ ಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ನಾವು ಹಾಡುವಂಥ ಸಂಗೀತಗಳಲ್ಲಿ 69ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 69ನೇ ಸಂಗೀತ 1 ಮತ್ತು 2 ಚರಣಗಳನ್ನು ಮಾತ್ರ ನಾವು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾದಂಥ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ, ಈ ಉದಯ ಕಾಲದಲ್ಲಿ ರಾಜ ನಿನ್ನ ಪಾದ ಬಳಿಗೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಈ ವಿಶೇಷವಾದ ದಿನ ಸ್ವಾಮಿ, ಶುಭ ಶುಕ್ರವಾರ ಕರ್ತನೆ, ಗುಡ್ ಫ್ರೈಡೇ ದಿವಸ ಸ್ವಾಮಿ. ಈ ದಿನದ ಉದಯ ಕಾಲದಲ್ಲಿ ಇನ್ನೂ ನಸುಕಿನಲ್ಲೇ ಸ್ವಾಮಿ, ಮೊಬ್ಬಿರುವಾಗಲೇ ನಾವು ನಿನ್ನ ಸನ್ನಿಧಾನಕ್ಕೆ ಸೇರಿ ಬಂದಿದ್ದೇವೆ ಕರ್ತ. ಈ ಸಮಯದಲ್ಲಿ ಸ್ವಾಮಿ, ನಮ್ಮಗಳನ್ನು ನಾವು ಪರೀಕ್ಷಿಸಿಕೊಳ್ಳುವ ಹಾಗೆ ನಮ್ಮ ಹೃದಯಗಳನ್ನು ನಾವು ತೆರೆದುಕೊಂಡು ಸ್ವಾಮಿ ನಿನ್ನಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳೋರಾಗಿದ್ದೇವೆ. ಇಲ್ಲಿವರೆಗೂ ಕರ್ತನೆ, ಈ ಕ್ಷಣದವರೆಗೂ ಈ ಶ್ರಮ ಮರಣ ಪುನರುತ್ಥಾನ ದಿನಗಳ ಧ್ಯಾನಗಳಲ್ಲಿ ನಾವು ಮಾಡಿದಂಥ ಧ್ಯಾನವನ್ನು ಸ್ವಾಮಿ ನಾವು ನೆನಪಿನಲ್ಲಿಟ್ಟುಕೊಂಡು ಕರ್ತನೆ, ವಾಕ್ಯದ ಮೂಲಕವಾಗಿ ನಮ್ಮನ್ನು ನಾವು ಶುದ್ಧೀಕರಿಸಿಕೊಂಡವರಾಗಿ ಕರ್ತನೆ, ನಮ್ಮನ್ನು ನಾವು ತಿದ್ದಿಕೊಂಡವರಾಗಿ ಸ್ವಾಮಿ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ನಮ್ಮನ್ನು ನಾವು ನಮ್ಮ ಜೀವಿತವನ್ನು ನಿನಗೆ ಸಮರ್ಪಿಸಿಕೊಂಡವರಾಗಿ ಕರ್ತನೆ, ಈ ಪರಿಶುದ್ಧವಾದ ದಿನಗಳಲ್ಲಿ ಕರ್ತನೆ ನೀನು ಮಾಡಿದಂಥ ಸಹಾಯಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸೋರಾಗಿದ್ದೇವೆ. ಅಪ್ಪ ಕರ್ತನೆ, ಇದು ಕೃಪಾ ಸಮಯವಾಗಿದ್ದೆ ಸ್ವಾಮಿ, ಇದೇ ಆ ಸುಪ್ರಸನ್ನತೆಯ ಕಾಲೆಂಬುದಾಗಿ ನಾವು ವಾಕ್ಯದಲ್ಲಿ ನಾವು ಓದ್ತೇವೆ ಸ್ವಾಮಿ. ಈ ಒಂದು ಸಮಯಗಳಲ್ಲಿ ದಿನಗಳಲ್ಲಿ ಕರ್ತನೆ ನಾವು ಕಳೆದಂಥ ಸಮಯ ನಿನಗೆ ಗೊತ್ತುಂಟು ರಾಜ ದೇವರೇ. ನೀನು ಮನುಷ್ಯರ ಹಾಗೆ ಮೇಲಿನ ನೋಟ ನೋಡುವ ದೇವರಲ್ಲಪ್ಪ ಸ್ವಾಮಿ, ಅಂತರಂಗಗಳನ್ನು ಪರೀಕ್ಷಿಸುವ ದೇವರು, ಅಂತರಂಗಗಳನ್ನು ಪರಿಶೋಧಿಸುವ ದೇವರು ನೀನಾಗಿದ್ದೀಯಪ್ಪ ಸ್ವಾಮಿ. ಈ ಸಮಯದಲ್ಲಿ ತಲೆಬಾಗಿರುವ ಒಬ್ಬೊಬ್ಬರನ್ನು ನೀನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸು ಕರ್ತನೆ. ಒಬ್ಬರು ನಾಶವಾಗಬಾರದು, ಎಲ್ಲರ ರೀತಿಯ ಜೀವ ಪಡೆಯಬೇಕೆಂದು ಕರ್ತನೆ ನಮಗೋಸ್ಕರ ಕಲ್ವಾರಿ ಕ್ರೂಜೆ ಮೇಲೆ ನಿನ್ನ ಪ್ರಾಣವನ್ನು ಕೊಟ್ಟಿದ್ದೆ ಸ್ವಾಮಿ. ನಿನ್ನ ಶುದ್ಧವಾದ ರಕ್ತವನ್ನು ಕರ್ತನೆ ನಮಗೋಸ್ಕರ ನೀನು ಸುರಿಸಿದ್ದೆ ಸ್ವಾಮಿ. ಹೌದು ರಾಜ, ನಮಗೋಸ್ಕರ ನಮ್ಮ ಬಿಡುಗಡೆಗೋಸ್ಕರ ನೀನು ಜಜ್ಜಲ್ಪಟ್ಟಿದ್ದೆ, ಝಡಿಯಲ್ಪಟ್ಟಿದ್ದೆ ಸ್ವಾಮಿ. ನಿನಗೆ ಕೃತಾರ್ಥರಾಗಿ ನಾವು ಜೀವಿಸುವಂತೆ ನಮಗೆ ಆತ್ಮದ ಸಹಾಯವನ್ನು ನೀನು ದಯಪಾಲಿಸಬೇಕೆಂಬ ಪ್ರಾರ್ಥಿಸಿದೆ ಸ್ವಾಮಿ.
ಧ್ವನಿವರ್ಗದ ಮೂಲಕವಾಗಿ ಕೇಳುವಂಥವರಿಗಾಗಿ ಸ್ವಾಮಿ ಮೀಡಿಯಾದಲ್ಲಿ ನೋಡುವಂಥ ಪ್ರತಿಯೊಬ್ಬರನ್ನು ಕೂಡ ನೀನು ಆಶ್ವಸಿಸಿ ಅವ್ರ ರಕ್ಷಣೆ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯವನ್ನು ಮಾಡಬೇಕೆಂಬುದಾಗಿ ನಿನ್ನೆಲ್ಲ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಮೊಂಡರು ಅವಿಧಿಯರು ಕರ್ತನೆ, ಹಠಮಾರಿಗಳು ನಾವಾಗಿರದಂತೆ ಅಪ್ಪ ಕರ್ತ, ನಿನ್ನ ವಾಕ್ಯ ನಾವು ನಡೆ ನುಡಿ ಕ್ರಿಯೆಗಳಲ್ಲಿ ಸ್ವಾಮಿ ನಿನಗೆ ಸಾಕ್ಷಿ ಮಕ್ಕಳಾಗಿ ನಿನಗೆ ಮಹಿಮೆ ಪಡಿಸುವಂಥ ರೀತಿಯಲ್ಲಿ ಸ್ವಾಮಿ ನಾವು ನಡೆಯಲಿಕ್ಕಾಗುವ ಹಾಗೆ ನಮಗೆ ಪರಲೋಕದ ಜ್ಞಾನವನ್ನು ಕೊಟ್ಟು ಕರ್ತನೆ ಈ ಲೋಕದಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸಿ ಬೇಡ್ತಾ ಇದ್ದೇವೆ ರಾಜ. ಈ ದಿನದಲ್ಲಿ ಇಡೀ ದಿವಸ ನಡೆಯುವಂಥ ಎಲ್ಲ ಆರಾಧನೆಗಳನ್ನು ಕರ್ತನೆ ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸ್ಕೊಡ್ತಾ ಇದ್ದೀವಿ. ವಾಕ್ಯ ಸಂದೇಶ ನೀಡುವಂಥ ನಿನ್ನ ದಾಸರನ್ನು ಸ್ವಾಮಿ ನಿನ್ನ ಕೈಗಳಿಗೆ ನಾವು ಒಪ್ಪಿಸ್ಕೊಡ್ತಾ ಇದ್ದೇವೆ ಸ್ವಾಮಿ. ಯಾವ ವಾಕ್ಯ ಭಾಗ ನಮಗೆ ಅವಶ್ಯವಾಗಿದೆ ಕರ್ತನೆ, ನೀನು ಆ ವಾಕ್ಯಗಳನ್ನು ನಮಗೆ ಮನ್ನವನ್ನು ಕೊಟ್ಟು ನೀನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆತ್ಮೀಕ ದಾಹ ಕರ್ತನೆ, ಪರಲೋಕದ ಮನ್ನವೆಂಬ ವಾಕ್ಯವನ್ನು ನಮಗೆ ಕೊಟ್ಟು ಕರ್ತನೆ ಆತ್ಮೀಕ ದಾಹವನ್ನು ನೀನು ತೀರಿಸಬೇಕೆಂಬ ಪ್ರಾರ್ಥಿಸ್ತೇವೆ. ವಾಕ್ಯವನ್ನು ಕೇಳಿ ನಾವು ಇಲ್ಲೇ ಬಿಟ್ಟು ಬಿಡದೆ ಕರ್ತನೆ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಈ ವಾಕ್ಯ ನಮಗೋಸ್ಕರ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ತಿಳಿದುಕೊಂಡವರಾಗಿ ಆ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ನಡೆಯುವಂತೆ ಸ್ವಾಮಿ ನಮಗೆ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಬೇಕೆಂಬುದಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಂಡು ಬೇಡವರಾಗಿದ್ದೇವೆ ಸ್ವಾಮಿ. ಈ ಆರಾಧನೆಯ ಪ್ರಾರಂಭ ಮಧ್ಯವನ್ತೆಯು ನೀನಾಗಿದ್ದುಕೊಂಡು ಕರ್ತನೆ ನೀನೊಬ್ಬನೇ ಘನಮಾನ ಮಹಿಮೆಯನ್ನು ಹೊಂದಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ವಾಕ್ಯ ಸಂದೇಶ ನೀಡುವಂಥ ನಿನ್ನ ದಾಸನನ್ನು ಸಹ ನಿನ್ನ ಹಸ್ತಗಳಿಗೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಯಾವ ವಾಕ್ಯದ ಮೂಲಕವಾಗಿ ನೀನು ಮಾತನಾಡುತ್ತೇವೆ ಸ್ವಾಮಿ ಅದನ್ನು ನಾವು ಸ್ವೀಕಾರ ಮಾಡಿಕೊಂಡು ನಿನಗೆ ಮಹಿಮೆ ಪಡಿಸುವಂತೆ ನಮ್ಮನ್ನು ನಡೆಸಬೇಕೆಂದು ನಮ್ಮ ಪ್ರಾರ್ಥನೆಯನ್ನು ನಮ್ಮೆಲ್ಲರನ್ನ ಸ್ವಾಮಿ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸುವೆ ನಿನ್ನ ಮಧುರವಾದ ನಾಮದಲ್ಲಿ ದೀನತೆಯಿಂದ ಬೇಡಿಕೊಂಡು ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇಲೆ. ನಾವು ಈ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಪರದೆ ಮೇಲೆ ಮೂಡಿ ಬರುವಂಥ ಹಾಡನ್ನು ಹಾಡಿಕೊಳ್ಳೋಣ. ದೇವಕುಮಾರ ಮಹಿಮೆಯ ಬಿಟ್ಟು.
ಇರುವಂತಹ ಸ್ಥಳದಲ್ಲಿ ನಾವು ಒಪ್ಪಿಸಿಕೊಂಡು ಸನ್ನಿಧಾನದಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಆಳ್ವಿಕೆ ಮಾಡಲಿ ಸ್ವಾಮಿ. ಕರ್ತನೆ ಕೇಳುವಂಥ ವಾಕ್ಯ ಮನುಷ್ಯರಾಗಿರದೆ ನಿನ್ನ ಸಿಂಹಾಸನದಿಂದ ಹೊರಟು ಬಂದು ಸ್ವಾಮಿ ಈ ದಿವಸ ಕರ್ತನೆ ಕಳೆದ ದಿವಸವೆಲ್ಲ ನಮ್ಮನ್ನು ಕರ್ತನೆ ಕಾಯ್ದು ಹೌದು ರಾಜ, ಅಷ್ಟು ಮಾತ್ರವಲ್ಲ ದಿನೇ ದಿನೆಯಾಗಿ ವಾಕ್ಯಗಳನ್ನು ಗಮನಿಸುವಂತೆ ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳುವಂತೆ ಹೆಚ್ಚಾಗಿ ಸ್ವಾಮಿ ನಿನ್ನ ಸನ್ನಿಧಿಯನ್ನು ಬಯಸಿ ನಾವು ಬಂದು ಅಮೂಲ್ಯವಾಗಿರುವಂಥ ವಾಕ್ಯವನ್ನು ನಿನ್ನನ್ನು ನಾವು ಸ್ವೀಕರಿಸಿಕೊಂಡಿದ್ದೇವೆ. ಹೌದು ಸ್ವಾಮಿ, ಈ ದಿವಸವೂ ಕೂಡ ಕರ್ತನೆ ನಾವು ಮಾಡುವಂಥ ಧ್ಯಾನದಲ್ಲಿ ಪವಿತ್ರಾತ್ಮ ದೇವರೇ ನಿನ್ನ ಹತೋಟಿಗೆ ಒಪ್ಪಿಸಿಕೊಡ್ತೆ. ನಿನ್ನ ತಾನೇ ಆಳ್ವಿಕೆ ಮಾಡು, ಮಾತನಾಡು, ಮಹಿಮೆ ಹೊಂದು. ನಮ್ಮ ಹೃದಯದ ಧ್ಯಾನವು ಬಾಯಿ ಮಾತುಗಳು ಕೇವಲ ನಿನಗೆ ಸಮರ್ಪಕವಾಗಿರಲಿ ತಂದೆ. ಆಮೇಲೆ ದಯವಿಟ್ಟು ಕೂತ್ಕೊಳ್ಳಿ. ಒಂದು ಸಾರಿ
ಒಂದು ಕೋಟ್ ಆಭರಣದಿಂದ ಆಚೆ ಒಬ್ಬ ಸ್ತ್ರೀ ಒಂದು ಫಲಕವನ್ನು ಹಿಡಿದುಕೊಂಡು ಅದರಲ್ಲಿ ಒಂದು ವ್ಯಾಖ್ಯಾನ ಬರೆದಿತ್ತಂತೆ. ಆ ವ್ಯಾಖ್ಯಾನ ಏನೆಂಬುದಾಗಿ ನೋಡೋದಾದರೆ ಎಲ್ಲರಿಗೂ ಅದನ್ನು ತೋರಿಸ್ತಾ ಆಕೆ ಕೇಳ್ತಾ ಇದ್ದಂತೆ, ದಯವಿಟ್ಟು ನನ್ನ ಗಂಡನಿಗೆ ಮರಣದಂಡನೆ ಆಗಿದೆ, ಯಾರಾದರೂ ಆತನನ್ನು ಮರಣದಂಡನೆ ತಪ್ಪಿಸಿದರೆ ನಾನು ಅವರ ಮನೆಯಲ್ಲಿ ಜೀತದ ಆಳಾಗಿ ನಾನು ಕೆಲಸ ಮಾಡುವುದಕ್ಕಾಗಿ ನಾನು ಬಯಸ್ತೇನೆ ಎಂಬುದಾಗಿ ಆ ಸ್ತ್ರೀ ಆ ಫಲಕವನ್ನು ಹಿಡಿದು ಎಲ್ಲರಿಗೂ ಪ್ರದರ್ಶಿಸ್ತಾ ಹಂಬಲಿಸ್ತಾ ದುಃಖದಲ್ಲಿ ಆಕೆ ಕೇಳ್ತಾ ಇದ್ಲಂತೆ. ಎಲ್ಲರೂ ಹಾದು ಹೋಗೋರು ನೋಡಿ ಇದೇನೋ ಹುಚ್ಚುತನ, ವಾದವಾಗಿದೆ, ಮರಣದಂಡನೆಯೂ ಕೂಡ ಆಗಿದೆ, ಶಾಸನವಾಗಿದೆ, ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಎಲ್ಲರೂ ಹೇಳ್ತಾ ಹಾಗೆ ಹೋದ್ರ. ಆದರೆ ಈ ಸ್ತ್ರೀ ಮಾತ್ರ ಯಾವುದೇ ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ಅದನ್ನು ತೋರಿಸ್ತಾ ಹಂಬಲಿಸ್ತಾ ಪ್ರಾರ್ಥಿಸ್ತಾ ಇದ್ದಂತೆ. ಆಗ ಒಬ್ಬ ಹಿರಿಯ ವಕೀಲರು ಆ ಭಾಗದಲ್ಲಿ ಹೋಗ್ತಾ ಇರುವಂಥದ್ದನ್ನು ನೋಡಿ ಅದು ಸ್ತ್ರೀಯನ್ನು ಗಮನಿಸಿ ಈಕೆ ಹಂಬಲಿಸೋದನ್ನು ನೋಡಿ ನಾವು ಹೇಗಾದರೂ ಈಕೆಗೆ ಸಹಾಯ ಮಾಡಬೇಕೆಂಬುದಾಗಿ ಹೇಳಿ ತಿರುಗಿ ಅದನ್ನು ವಾದವನ್ನು ಎತ್ಕೊಂಡು ಆ ಕೋರ್ಟಿನಲ್ಲಿ ಆ ವ್ಯಕ್ತಿಗೆ ಆ ಮರಣದಂಡನೆಯಿಂದ ಪಾರು ಮಾಡಿದರಂತೆ. ಪಾರು ಮಾಡಿದ ನಂತರ ಆ ವ್ಯಕ್ತಿಗೆ ಆ ಒಂದು ಹೆಂಡತಿ ಬಂದು ಕೇಳ್ತಾ ಇದ್ದಾಳೆ, ಅಯ್ಯ ನಮ್ಗೆ ಯಾರು ನೀವು ಗೊತ್ತಿಲ್ಲ, ಅದನ್ನು ನೀವು ಪ್ರತಿಕ್ರಿಯೆ ಮಾಡಿ ಸ್ಪಂದಿಸಿದ್ದೀರಿ, ನಾನು ಇದಕ್ಕೆ ಚಿರಋಣಿ, ನಾನು ಹೇಳಿದ ಮಾತು ತಪ್ಪುವುದಿಲ್ಲ, ನಿಮ್ಮ ಮನೆಯಲ್ಲಿ ನಾನು ಕೆಲಸಕ್ಕಾಗಿ ಇರ್ತೇನೆ ಎಂಬುದಾಗಿ ಕೇಳುವಾಗ ಆ ಒಂದು ವಕೀಲರು ಹೇಳಿದರಂತೆ, ನೀನು ಜೀತದಾಳಾಗಿರುವುದಕ್ಕಾಗಿ ಅಥವಾ ನನ್ನ ಮನೆಯಲ್ಲಿ ಕೆಲಸ ಮಾಡುವುದಕ್ಕಾಗಿ ನಿನ್ನನ್ನು ಬಿಡಿಸಲಿಲ್ಲ, ಆದರೆ ನಿನ್ನ ಗಂಡನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ಎಂಬುದಾಗಿ ನಾನು ಅರ್ಥಕೊಂಡೆ. ಆ ಪ್ರೀತಿಗೋಸ್ಕರ ಆತನ ಮಾಡದೇ ಇರುವಂಥ ತಪ್ಪಿಗೆ ಅನುಭವಿಸಿದ್ದಕ್ಕಾಗಿ ಮರಣದಂಡನೆಯನ್ನು ನಾನು ಈಗಲೂ ಕೂಡ ವಾದಿಸುವಾಗಲೂ ಗಮನಿಸಿದೆ. ನಿನ್ನ ಪ್ರೀತಿಗೋಸ್ಕರ, ಗಂಡನ ಮೇಲಿರುವಂಥ ಪ್ರೀತಿಗೋಸ್ಕರ ನಾನು ಈ ಕೆಲಸ ಮಾಡಿದೆ ಹೊರತು ನೀನು ನನ್ನ ಮನೆಯಲ್ಲಿ ಜೀತದಾಳಾಗಿದ್ದುಕೊಂಡು ಕೆಲಸ ಮಾಡುವುದಕ್ಕಾಗಿ ಅಲ್ಲ ಎಂಬುದಾಗಿ ಹೇಳುವಾಗ ಆಕೆ ಜರ್ಜರಿತಳಾಗಿ ತುಂಬ ಧನ್ಯವಾದಗಳನ್ನು ಹೇಳಿ ಹೊರಟಾಳೆ ಎಂಬುದಾಗಿ ನೋಡಿಕೊಳ್ಳಿ. ಈ ದೃಷ್ಟಾಂತದ ಮೂಲಕವಾಗಿ ಕ್ರಿಸ್ತನನ್ನು ನಮ್ಮ ಜೀವಿತಗಳಲ್ಲಿ ಈ ದೃಶ್ಯಾವಳಿಯಲ್ಲಿ ನಾವು ಅಳವಡಿಸಿಕೊಂಡು ನಾನು ನೋಡೋದಾದರೆ ನಾವು ಅನುಭವಿಸಲೇಬೇಕಾದಂಥ ಮರಣದಂಡನೆಯನ್ನು ದೇವರು ಕ್ರಿಸ್ತನ ಮೇಲೆ ಹಾಕಿ ಅಂದು ನಮಗೋಸ್ಕರ ಪಾರು ಮಾಡಿದನೆಂಬುದಾಗಿ ನೋಡಿಕೊಳ್ತೇವೆ. ಹಾಗಾದರೆ ಈ ದಿವಸಗಳಲ್ಲಿ ನಾವು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೇವೆ. ಶ್ರೇಷ್ಠವಾಗಿರುವಂಥ ವಾಕ್ಯವನ್ನು ದಿನೇ ಕ್ರಿಸ್ತನ ಶ್ರಮೆಗಳನ್ನು ಧ್ಯಾನ ಮಾಡಿದ್ದೇವೆ. ಆತನ ಮರಣದಲ್ಲಿ ನಾವು ಕೂಡ ಯಾವ ರೀತಿಯಲ್ಲಿ ಲೋಕದ ಪಾಲಿಗೆ ಸಾಯಬೇಕು ಹಾಗೂ ಕ್ರಿಸ್ತನಿಗೋಸ್ಕರ ನಾವು ಜೀವಿಸಬೇಕು ಆ ಪುನರುತ್ಥಾನದ ಶಕ್ತಿ ಮೂಲಕವಾಗಿ ಎಂಬುದಾಗಿರುವಂಥ ಅನೇಕ ಸತ್ಯ ವಾಕ್ಯಗಳನ್ನು ಗಮನಿಸ್ತಾ ಬಂದಿದ್ದೇವೆ. ಲೋಕವು ಈ ದಿವಸ ಹೇಳ್ತಾ ಇದೆ, ನಮ್ಮ ಕ್ಯಾಲೆಂಡರ್ಗಳಲ್ಲೂ ಕೂಡ ಈ ದಿವಸ ನೋಡಿರ್ಬೋದು, ಶುಭ ಶುಕ್ರವಾರ, ಗುಡ್ ಫ್ರೈಡೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಆತ್ಮಿಕ ಒಳ ಅರ್ಥದಲ್ಲಿ ಅದು ಅದೇ ಆಗಿದೆ. ಸಂತೋಷಕರವಾದ ಸಂಗತಿನೇ ಹೌದು. ನಮಗೆ ಅನೇಕರ ಅವಿಶ್ವಾಸಿಗಳು ಕ್ರೈಸ್ತರಾಗಿದ್ದರೂ ಕೂಡ ಅನೇಕರು ಹೇಳುವಂಥ ಮಾತುಗಳು ನಾವು ಗಮನಿಸಿದ್ದೇವೆ. ಶುಭ ಶುಕ್ರವಾರ ಅಂದರೆ ಯೇಸು ಸ್ವಾಮಿಯನ್ನು ಶಿಲ್ಬೆಗೆ ಒಪ್ಪಿಸಿ ಮರಣಕ್ಕೆ ಒಪ್ಪಿಸಿಕೊಟ್ಟಂಥ ದಿನ ಎಂಬುದಾಗಿ ಹೇಳ್ತೇವೆ. ಅದು ನಿಜವಾಗಲೂ ಆ ದಿವಸ ಯೇಸು ಸ್ವಾಮಿ ಅದನ್ನು ಮಾಡದೇ ಇದ್ದಿದ್ದರೆ ನಮಗೆ ರಕ್ಷಣೆ ಭಾಗ್ಯ ಇರ್ತಿರಲಿಲ್ಲ, ಆ ನಿತ್ಯ ಜೀವದ ಭಾಗ್ಯವಿರ್ತಿರಲಿಲ್ಲ. ನಾವಿನ್ನೂ ಪಾಪದಲ್ಲಿಯೇ ಜೀವಿಸಬೇಕಾಗಿತ್ತು. ಪಾಪ ಮಾಡಿರುವಂಥದ್ದೆಲ್ಲವೂ ಸಾಯಲೇಬೇಕಾಗಿ ನಿತ್ಯತ್ವದ ಸಾವಿಗಾಗಿ ನಾವು ಸಿದ್ಧಪಡಿಸಲ್ಪಟ್ಟಿದ್ದೇವೆ. ಆದರೆ ಕ್ರಿಸ್ತನ ಪ್ರೀತಿ ಇವೆಲ್ಲವನ್ನು ನಮ್ಮ ಜೀವಿತಗಳಲ್ಲಿ ಶ್ರೇಷ್ಠತೆಯಲ್ಲಿ ನಮಗೆ ಮಹಿಮೆಯ ರಾಜ್ಯದ ಬಾಧ್ಯತೆಗೆ ಕರೆದುಕೊಂಡು ಹೋಗುವಂಥದ್ದಾಗಿದೆ. ನಾನು ಆಯ್ದುಕೊಂಡಂಥ ಸತ್ಯವೇದದ ಭಾಗವು ಏಷಯನು ಬರೆದ ಗ್ರಂಥ ಅದರ 53ನೇ ಅಧ್ಯಾಯ 3-7 ವಚನ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ ಅದರ 33-46. ಈ ವಾಕ್ಯ ಭಾಗದ ಹಿನ್ನೆಲೆಯಿಂದ ಈ ದಿವಸ ನಾನು ಆರಿಸಿಕೊಂಡಂಥ ಪ್ರಸ್ತಾಪ ಕ್ರೂಜೆಯಲ್ಲಿ ಪೂರ್ಣಗೊಂಡ ಪ್ರೀತಿ ಎಂಬುದಾಗಿ. ನಿಜವಾಗಲೂ ಕ್ರಿಸ್ತನು ಆ ದಿವಸ ನಮಗೆ ಅದನ್ನು ತೆಗೆದುಕೊಂಡಿದ್ದರೆ ಹೋಗದಿದ್ದರೆ ನಾವು ಏನಾಗ್ಬೋದಾಗಿತ್ತೋ ಅದು ನಾವು ಅರಿಯೇವು. ಎಷ್ಟು ವೈರಿಯ ವಶವಾಗಿರುವುದಾದರೆ ಆತ ನಮ್ಮನ್ನು ಏನೆಲ್ಲ ಮಾಡಬಹುದಾಗಿತ್ತು. ನಿತ್ಯ ನರಕದಲ್ಲಿ, ಆ ಬೆಂಕಿಯ ಕೂಪದಲ್ಲಿ ಅದು ಆರಲ್ಪಡದೇ ಇರುವಂಥ ಸಂಗತಿಯಲ್ಲಿ ನಾವು ನಿತ್ಯವೂ ನರಳಾಡಬೇಕಾದಂಥ ಸ್ಥಿತಿ. ಆದರೆ ಕ್ರಿಸ್ತನು ಎಲ್ಲವನ್ನು ಹೊತ್ತುಕೊಂಡು ನಮಗಾಗಿ ಆ ಶಿಲುಬೆಯಲ್ಲಿ ಜಯೋತ್ಸವದಿಂದ ಮೆರೆದನು ಎಂಬುದಾಗಿ ನೋಡ್ತೇವೆ. ಆ ದಿವಸ ಸೈತಾನನಿಗೆ ಸೋಲಾಯಿತು ಎಂಬುದಾಗಿ ನೋಡಿಕೊಳ್ತೇವೆ. ಮೊದಲಾಗಿ ಈ ಕ್ರಿಸ್ತನ ಕ್ರೂಜೆಯಲ್ಲಿನ ಪೂರ್ಣಗೊಂಡ ಪ್ರೀತಿ ನಮಗೆ ಏನನ್ನು ತೋರಿಸಿಕೊಡ್ತದೆ ಎಂಬುದಾಗಿ ನೋಡೋದಾದರೆ ಕ್ರಿಸ್ತನ ಯಾತನೆಯನ್ನು ತೋರಿಸ್ತದೆ.
ಮಾನವನ ಇದು ದೈವಿಕವಾದಂಥ ಒಂದು ಜಯದ ದಿನವಾಗಿ ನಾವು ಕಾಣಿಸಲ್ಪಡ್ತೇವೆ. ಯೆಶಾಯ 53:5 ಪ್ರಕಾರ ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನೆಂಬುದಾಗಿ ನೋಡ್ತೇವೆ. ದೇಹದಲ್ಲಿ ಅನೇಕ ರೀತಿಯಲ್ಲಿ ನೋವುಗಳನ್ನು ಹೊತ್ತುಕೊಂಡು ಆ ದಿವಸ ಯೇಸು ಸ್ವಾಮಿ ನಿಂತುಕೊಂಡಿದ್ದಾನೆ. ಆ ಹೊಡೆತಗಳು, ಮುಳ್ಳಿನ ಕಿರೀಟದ ಆ ಒಂದು ಚಡಿಯೇಡಿಗಳಿಂದ ಬಿದ್ದಂಥ ಎಲ್ಲ ರೀತಿಯಾದಂಥ ನೋವುಗಳನ್ನು ತಾಳಿಕೊಳ್ತಾ ನನಗೋಸ್ಕರ ನಮಗೋಸ್ಕರ ಆತನು ಇವನ್ನೆಲ್ಲವನ್ನು ತಾಳಿಕೊಳ್ಳಲೇಬೇಕು ಎಂಬುದಾಗಿರುವಂಥ ಶಾಸ್ತ್ರದ ಮಾತುಗಳಾಗಿರುವಂಥ ಅಥವಾ ಪ್ರವಾದನೆಯ ಮಾತುಗಳಾಗಿರುವಂಥದ್ದು. ಮುಂದೆ ಕ್ರಿಸ್ತನು ಬಂದು ಮೆಸ್ಸಿಯನಾಗಬೇಕಾದರೆ ಇವನ್ನೆಲ್ಲವನ್ನು ಅನುಭವಿಸಲೇಬೇಕಿರುವಂಥ ಸಂಗತಿಗಳನ್ನು ಕ್ರಿಸ್ತನ ದಿವಸ ನನಗೋಸ್ಕರ ನಮಗೋಸ್ಕರ ಆತನು ಯಾತನೆಯನ್ನು ಅನುಭವಿಸಿದನು. ಯಾಕೆಂದರೆ ನಾವು ಆ ಯಾತನೆಯನ್ನು ಅನುಭವಿಸಲಿಕ್ಕಿಲ್ಲ. ಇನ್ನೊಂದು ಶಿಲುಬೆ ಆಕಾರ ಮಾಡಿಕೊಂಡು ನಾವು ಕೂಡ ಹೊತ್ತುಕೊಂಡು ನಡೆಯುವಂಥ ಅವಶ್ಯಕತೆ ಇಲ್ಲ. ಏನಿದ್ದರೂ ಕೂಡ ಕ್ರಿಸ್ತನದನ್ನು ತೀರಿಸಿದನು ಎಂಬುದಾಗಿ ನಾವು ಹೃದಯದಿಂದ ನಂಬಿದವರಾಗಿ ಬಾಯಿಂದ ಅರಿಕೆ ಮಾಡುವಾಗ ಕ್ರಿಸ್ತನ ಯಾತನೆಯಲ್ಲಿ ನಾವು ರಕ್ಷಣೆಗೆ ಪಾಲುಗಾರರಾಗ್ತೇವೆ. ನಿಜವಾಗಲೂ ಎಷ್ಟು ಧನ್ಯತೆಯ ಜೀವಿತ ನಮ್ಮದಾಗಿದೆ. ಹಾಗೂ ಮನಸ್ಸಿನ ನೋವು ಆ ಯಾತನೆಯಲ್ಲಿ ಕಾಣಿಸಲ್ಪಡ್ತದೆ. ತನ್ನ ಜನರೇ, ಸ್ವಜನರೇ ಆತನನ್ನು ದ್ರೋಹದಿಂದ ಹಿಡಿದುಕೊಟ್ಟರು ಎಂಬುದಾಗಿ ನೋಡ್ತೇವೆ. ತನ್ನ ಜನರೇ ತಿರಸ್ಕಾರ ಮಾಡಿದರು. ನಾವು ನೋಡಿಕೊಳ್ತೇವೆ, ಅನೇಕ ಸಾರಿ ಅದ್ಭುತಗಳನ್ನು ಹೊಂದಿದಂಥ ಜನಾಂಗವಿದೆ, ಆ ಶಿಲುಬೆ ಬಳಿಯಲ್ಲಿ ಎಲ್ಲರೂ ಇಲ್ಲ. ಆ ಒಂದು ಹಿಂದಿನ ಒಂದು ಭಾನುವಾರ ನೋಡ್ತೇವೆ, ಆತನು ಆಲಯವನ್ನು ಯೆರೂಸಲೇಮಿನ ಪಟ್ಟಣವನ್ನು ಪ್ರವೇಶ ಮಾಡುವಾಗ ಜೈಕಾರ ಹಾಕಿದಂಥ ಜನರು ಅಲ್ಲಿ ಇರಲಿಲ್ಲ. ಅವರೆಲ್ಲರೂ ತಿಳಿದುಕೊಂಡಿದ್ರು, ಅರಸನಾಗಿ ಬಂದರೆ ನಮ್ಮ ಒಂದು ಸ್ಥಿತಿಗತಿಗಳು ಬದಲಾಗ್ತದೆ. ಈ ರೋಮಾಯರು ಹೇಳಿದಂಥ ಈ ಒತ್ತಡದಿಂದ ನಮ್ಮನ್ನು ಬಿಡಿಸುವಂಥ ಶಕ್ತನು ಯೇಸು ಕ್ರಿಸ್ತನು ಆತನ ರಾಜನಾಗಿ ಬಂದಿದ್ದಾನೆ ಎಂಬುದಾಗಿ. ಆದರೆ ಆತ ರಾಜನಾಗಿದ್ದ ಬಂದಂಥ ಸ್ವಾಮಿ ಆತನ ಶಿಲುಬೆಯಲ್ಲಿ ನೋಡಿ ಅವರು ಉಗುಳುವಂಥವರಾಗಿದ್ದರು, ಅವಮಾನ ಮಾಡುವಂಥವರಾಗಿದ್ದರು ಎಂಬುದಾಗಿ ನೋಡಿಕೊಳ್ತೇವೆ. ಯಾಕೆಂದರೆ ಆತನು ಆತ್ಮಿಕ ವಲಯದಲ್ಲಿ ನಮಗೋಸ್ಕರ ಮಾಡಬೇಕಾದಂಥ ಕಾರ್ಯಗಳನ್ನು ಮೌನವಾಗಿದ್ದುಕೊಂಡು ಎಲ್ಲವನ್ನು ತೀರಿಸ್ತಾ ಇದ್ದನು. ಆತ್ಮಿಕ ಅರ್ಥ ನಾವು ಇಲ್ಲಿ ಕೂತ್ಕೊಂಡು ಅದನ್ನು ಆಲೋಚನೆ ಮಾಡದೆ ಹೊರತು ನಮಗೆ ಆ ರಕ್ಷಣೆ ಭಾಗ್ಯ ಸಿಕ್ಕುವುದಲ್ರಿ. ನಾವು ಯಾವಾಗಲೂ ಶಾರೀರಿಕ ಕಣ್ಣುಗಳಾಗಿ ನಾವು ಈ ಘಟನೆಯನ್ನು ನೆನೆಸಿಕೊಳ್ಳುವುದು ಬೇಡ. ಆತ್ಮಿಕ ವಲಯದಲ್ಲಿ ಏನೆಲ್ಲ ನಾವುಗಳು ಶಾಸ್ತ್ರಗಳು ಬರೆಯಲ್ಪಟ್ಟ ಪ್ರಕಾರ ನಾವು ಅನುಭವಿಸಲೇಬೇಕಾದಂಥ ಪಾಪದ ನೊಗಗಳನ್ನು ಯೇಸು ಸ್ವಾಮಿ ಆ ಯಾತನೆಯಲ್ಲಿ ತೀರಿಸಿದನೆಂಬುದಾಗಿ ನೋಡ್ತೇವೆ. ಮತ್ತು ಆತ್ಮಿಕ ನೋವು ಎಂಬುದಾಗಿ ನೋಡುವುದಾದರೆ ಲೋಕದ ಭಾರವನ್ನು ಹೊತ್ತುಕೊಂಡು ಕ್ರಿಸ್ತನ ನಿಂತುಕೊಂಡಿದ್ದನು ಎಂಬುದಾಗಿ ನೋಡಿಕೊಳ್ತೇವೆ. ಒಂದು ಸಾರಿ ನಾವು ಗಮನಿಸೋಣ, ಜನರು ಆತನನ್ನು ತಿರಸ್ಕರಿಸಲ್ಪಟ್ಟಾಗಲೂ ಕೂಡ ಬೆಳ್ಳಿ ನಾಣ್ಯಕ್ಕಾಗಿ ಯೂದನು ಹಿಡಿದುಕೊಟ್ಟಲ್ಪಟ್ಟನು. ಅದಕ್ಕೆ ಸಾದೃಶ್ಯವಾಗಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಯೋಸೇಫನು ಕೂಡ ಅಣ್ಣಂದಿರ ಮೂಲಕವಾಗಿ ಬೆಳ್ಳಿ ನಾಣ್ಯಕ್ಕಾಗಿ ಹಿಡಿದುಕೊಡಲ್ಪಡ್ತಾನೆ ಎಂಬುದಾಗಿ. ಏನಾದರೂ ಆಗಲಿ, ಆದರೆ ಕ್ರಿಸ್ತನು ನಮಗೋಸ್ಕರ ತೆಗೆದುಕೊಳ್ಳುವಂಥ ಯಾತನೆ ಆತನು ನಿಲ್ಲಿಸಲಿಲ್ಲ. ಆತನು ನಮಗೋಸ್ಕರ ಜಯವನ್ನು ಕೊಡುವುದಕ್ಕಾಗಿ ಅದು ಶಿಲುಬೆಯಲ್ಲಿ ನಿಂತುಕೊಂಡನೆಂಬುದಾಗಿ ನೋಡ್ತೇವೆ. ಒಂದು ಸಂಗತಿ ನೋಡುವುದಾದರೆ ಕೀರ್ತನೆಗಳ ಸಂಗ್ರಹ 22ನೇ ಒಂದು ಕೀರ್ತನೆಯನ್ನು ನಾವು ಗಮನಿಸುವುದಾದರೆ ಅಲ್ಲಿ ಸುಂದರವಾಗಿ ಬರೆಯಲ್ಪಡ್ತದೆ, ಹುಳುವಂತೆ ನಾನಾಗಿದ್ದೇನೆ ಎಂಬುದಾಗಿ ಕೀರ್ತನೆಕಾರನು ಕ್ರಿಸ್ತನ ಕುರಿತಾಗಿ ಬರೆಯಲ್ಪಡುವಂಥ ಸಂಗತಿ. ಕ್ರಿಸ್ತನು ಯಾವ ರೀತಿಯಲ್ಲಿ ಹುಳುವಾದಂಥ ಎಂಬುದಾಗಿ ನೋಡುವುದಾದರೆ ಅಲ್ಲಿ ಬರೆಯಲ್ಪಟ್ಟಂಥ ಹುಳು ಎಂಬುದಾಗಿ ನೋಡುವುದಾದರೆ ಮೂಲ ಒಂದು ಇಬ್ರಿಯ ಭಾಷೆಯ ಒಂದು ಗ್ರಂಥದಲ್ಲಿ ನೋಡುವುದಾದರೆ ಅದು ತೋಲಾತ್ ಎಂಬುದಾಗಿ ಬರೆಯಲ್ಪಡ್ತದೆ. ಈ ತೋಲ ಎಂಬುದಾಗಿ ನೋಡುವುದಾದರೆ, ಹುಳು ಎಂಬುದಾಗಿ ನೋಡುವುದಾದರೆ ಅದರ ವಿಶಿಷ್ಟವಾದಂಥ ಒಂದು ಗುಣ ಇದೆ. ತನ್ನ ಮಕ್ಕಳನ್ನು ಮರಿ ಮಾಡುವಂಥ ಸಮಯದಲ್ಲಿ ಅದು ಒಂದು ಮರವನ್ನು ಹತ್ತಿಕೊಳ್ತದೆ. ಮರದ ಪೊಟರೆಗಳಲ್ಲಿ ಅಥವಾ ಆ ಕೊಂಬೆಯಲ್ಲಿ ತನ್ನನ್ನು ಸಿಕ್ಕಿಸಿಕೊಂಡು ಅದು ತನ್ನ ಮರಿಯನ್ನು ಜನ್ಮ ಕೊಡುವುದಕ್ಕಾಗಿ ಪ್ರಾರಂಭಿಸ್ತದೆ. ಅಷ್ಟು ಮಾತ್ರವಲ್ಲ, ತನ್ನ ರಕ್ತವನ್ನು ಅವುಗಳಿಗೆ ರಕ್ಷಣೆಯಾಗಿ ಹೊದಿಸ್ತದೆ. ಆ ರಕ್ಷಣೆಯ ರಕ್ತ ಅದನ್ನು ಹೊದಿಸಿದ ನಂತರ ಆ ತಾಯಿ ಸತ್ತು ಹೋಗ್ತದೆ, ಆ ಹುಳು ಸತ್ತು ಹೋಗ್ತದೆ. 3 ದಿವಸಗಳಾದ ಮೇಲೆ ಮರಿಗಳು ಆಚೆ ಬರ್ತದೆ. ಆ ಒಂದು ಹುಳು ಅದು ಕೆಂಪಾಗಿರುವಂಥ ರಕ್ತ ಸುರಿಸಿದಂಥ ಸಂಗತಿ ಅದು ಬಿಳಿ ಪುಡಿಯಾಗಿ ಅದು ಉದುರಿಕೊಳ್ತದೆ ಎಂಬುದಾಗಿ ಚರಿತ್ರೆ ಹೇಳ್ತದೆ. ಇದನ್ನು ಕ್ರಿಸ್ತನಿಗಾಗಿ ಯಾಕೆ ಹೋಲಿಸಿದ್ರೆ ಎಂಬುದಾಗಿ ನೋಡೋದಾದರೆ, ತನ್ನ ಮಕ್ಕಳ ರಕ್ಷಣೆಗಾಗಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ರಕ್ತವನ್ನು ಸುರಿಸಿದನು. ಈಗ ನಿನ್ನ ಪಾಪವು ಕಡು ಕೆಂಪಾಗಿದ್ದರೂ ಹಿಮದೆ ಹಾಗೆ ಬೆಳಕು ಮಾಡ್ತೇನೆ ಎಂಬುದಾಗಿ ಹೇಳುವಂಥ ಮಾತಿನಂತೆ ತಮ್ಮ ಮರಿಗಳನ್ನು ಸಂರಕ್ಷಿಸೋದು ಮಾತ್ರವಲ್ಲ,
ಪಾಪದ ನೊಗಗಳಿಂದ ಬಿಡುಗಡೆ ಕೊಡಲ್ಪಡುವಂಥ ಸಂಗತಿ. ಎರಡನೇ ಸಂಗತಿ ನಾವು ಗಮನಿಸೋದಾದರೆ, ಕ್ರೂಜಿಯ ಉದ್ದೇಶ, ಕ್ರಿಸ್ತನು ಕ್ರೂಜಿಯ ಮೇಲೆ ಪೂರ್ಣಗೊಂಡ ಪ್ರೀತಿಯನ್ನೆಂಬುದಾಗಿ ನೋಡೋದಾದರೆ, ಆತನ ಉದ್ದೇಶದಿಂದ ನಮ್ಮೆಲ್ಲರನ್ನು ಬಿಡುಗಡೆ ಮಾಡಿದ್ದಾನೆ. ಈ ಉದ್ದೇಶ ಏನೆಂಬುದಾಗಿ ನೋಡೋದಾದರೆ, ದೇವರ ಯೋಜನೆಯೇ ಆಗಿತ್ತು. ಯಾರು ಕೂಡ ಯೋಜನೆ ಮಾಡಲಿಲ್ಲ, ಕ್ರಿಸ್ತನು ಕೂಡ ಈ ಯೋಜನೆ ಮಾಡಲಿಲ್ಲ, ಆದರೆ ತಂದೆ ಈ ಯೋಜನೆಯನ್ನು ಮಾಡುವಂಥವರಾಗಿದ್ದಾರೆ. ದೇವರು ತನ್ನ ಮಗನನ್ನು ಲೋಕಕ್ಕೆ ಕಳಿಸಬೇಕಾಗಿದೆ. ಜನರಿಗಾಗಿ ನಾನು ಸೃಷ್ಟಿಸಿದಂಥ ಈ ಒಂದು ಭೂಮಿಯಲ್ಲಿ ಏನಾಗಿದೆ, ಮನುಷ್ಯರಿಂದ ಕೆಟ್ಟು ಹೋಗಿದೆ. ಮನುಷ್ಯರು ಕೆಟ್ಟು ಹೋದುದರಿಂದ ಪರಿಸರವು ಕೂಡ ಅದು ನಲಗುವಂಥದ್ದಾಗಿದೆ. ನಾವು ನೋಡ್ತೇವೆ, ಯಾವುದೇ ಒಂದು ಗಿಡಗಳು ಮರಗಳು ಕೂಡ ಅಲ್ಲಿ ನೋಡ್ತೇವೆ, ಆದಿಕಾಂಡದಲ್ಲಿ ಯಾವುದೇ ರೀತಿಯಾದಂಥ ಅವು ಮುಳ್ಳಿನ ಗಿಡಗಳಾಗಿ ಮಾರ್ಪಟ್ಟವು ಎಂಬುದಾಗಿ ನೋಡ್ತೇವೆ. ಆ ಮುಳ್ಳಿನ ಗಿಡಗಳಾಗಿ ಮಾರ್ಪಡುವುದಕ್ಕಾಗಿ ಮನುಷ್ಯನು ಮಾಡಿದ ಪಾಪಗಳಿಂದಲೇ ಕೂಡ ಅನೇಕ ಸಾರಿ ನಾವು ನೋಡ್ತೇವೆ. ಈಗ ಕಾಡು ಮೇಡುಗಳನ್ನು ತೆಗೆದವರಾಗಿ ನಾವು ಬಿಲ್ಡಿಂಗ್ಗಳನ್ನು ಬೆಳೆಯುವುದನ್ನು ಗಮನಿಸ್ತೇವೆ. ಆದರೆ ಜನಾಂಗಗಳಲ್ಲಿ ನಾವು ನೋಡುವುದಾದರೆ ದೇವರ ಉದ್ದೇಶ ಏನೆಂಬುದಾಗಿತ್ತಂದರೆ, ಯೆಶಾಯ 53:10 ಪ್ರಕಾರ ಅವನನ್ನು ಜಜ್ಜುವುದು ದೇವರ ಸಂಕಲ್ಪವಾಗಿತ್ತು. ಇದು ಆಕಸ್ಮಿಕವಾಗಿರುವಂಥ ಯೋಜನೆ ಅಲ್ಲ, ಇದು ಪ್ರವಾದನೆಗಳ ನೆರವೇರಿಕೆಯೇ ಆಗಿದೆ. ಮತ್ತು ಮಾನವನ ಪಾಪಗಳಿಗಾಗಿ ಪ್ರಾಯಶ್ಚಿತ್ತ ಪಡುವಂಥ ಒಂದು ಸಂಗತಿ, ಉದ್ದೇಶಕ್ಕಾಗಿ ಈ ಪ್ರೀತಿ ಅದನ್ನು ತೆಗೆದುಕೊಂಡಿತ್ತು ಎಂಬುದಾಗಿ ನೋಡ್ತೇವೆ. ಕ್ರೂಜಿಯ ಮೇಲೆ ಲೋಕದ ಸ್ಥಾಪನೆಗೆ ಮೊದಲೇ ಇದೆಲ್ಲವೂ ಯೋಜನೆಯಾಗಿ ಬೆಳೆಸಲ್ಪಟ್ಟಿತ್ತು. ಅಷ್ಟು ಮಾತ್ರವಲ್ಲ, ಇದರ ಸಂದೇಶ, ಆತ್ಮಿಕ ಒಳ ಅರ್ಥ, ದೇವರು ಯಾತನೆಯನ್ನು ಬದಲಾಗಿ ಅದನ್ನು ರಕ್ಷಣೆಗೆ ಮಾರ್ಪಡಿಸಿದನೆಂಬುದಾಗಿ ನೋಡ್ತೇವೆ. ಇನ್ನು ಮೂರನೇ ಸಂಗತಿ, ಕ್ರೂಜಿಯಲ್ಲಿ ಕ್ರಿಸ್ತನ ಪ್ರೀತಿ ಪರಿಪೂರ್ಣಗೊಂಡ ವಿಧಾನವನ್ನು ನೋಡುವುದಾದರೆ, ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ ಅದರ 2ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ನಿಮಗಾಗಿ ಓದ್ತೇನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಿಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನೆಂಬುದಾಗಿ. ನಿಜವಾಗಲೂ ಇಂಥ ಶ್ರೇಷ್ಠತೆ ಯೇಸು ಸ್ವಾಮಿ ಆ ಜಯೋತ್ಸವದ ಮೂಲಕವಾಗಿ ನಾನು ಇದನ್ನೆಲ್ಲ ತೀರಿಸಿದ್ದೇನೆಂಬುದಾಗಿ ಹೇಳುವಂಥ ಮಾತು. ತೀರಿಸಿದ್ದೇನೆಂಬುದಾಗಿ ಹೇಳುವುದಾದರೆ ದಿವಸ 7 ಮಾತುಗಳು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಮಧ್ಯಾಹ್ನ. ಆ ಸಂಗತಿಗಳಲ್ಲಿ ನಾವು ಗಮನಿಸ್ತೇವೆ, ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಇದನ್ನು ತೆಗೆದುಕೊಳ್ಳುವಾಗ, ತೀರಿತೆಂಬುದಾಗಿ ಹೇಳುವಾಗ ತನ್ನನ್ನು ಒಪ್ಪಿಸಿಕೊಟ್ಟು, ಮುಗಿತಪ್ಪ, ನಂದು ಇದೊಂದು ಜನ್ಮ ಇಲ್ಲಿ ಮನುಷ್ಯರಿಗಾಗಿ ಕೊಡಲ್ಪಟ್ಟೆ ಎಂಬುದಾಗಿ ಇಷ್ಟನ್ನೇ ಅಲ್ಲ, ಮಾನವರಿಗೋಸ್ಕರ ಏನೆಲ್ಲ ರ್ಯಾಟ್ಸ್ಗಳು ಒಂದು ಬಂಧನಗಳಿದ್ದು ಅವನ್ನೆಲ್ಲ ನಾನು ತೀರಿಸಿದ್ದೇನೆ, ಬಂಧನದ ನೊಗಗಳನ್ನು ಮುರಿಸಿದ್ದೇನೆ ಎಂಬುದಾಗಿ ಹೇಳುವಂಥ ವಿಜಯೋತ್ಸವದ ಮಾತುಗಳು ಇದಾಗಿತ್ತು ಎಂಬುದಾಗಿ ನೋಡ್ತೇವೆ. ದೋಷಾರೋಪಣ ಪಟ್ಟಿಗಳನ್ನು ಆತನು, ಆಜ್ಞಾರೂಪವಾಗಿರುವಂಥ ಪಟ್ಟಿಗಳನ್ನು ಅಲ್ಲಿ ಆತನು ಹರಿದು ಹಾಕಿದನು ಎಂಬುದಾಗಿ ನೋಡ್ತೇವೆ. ಸೈತಾನಿಗೆ ಅಪ್ಪಟವಾಗಿಯೂ ಅಲ್ಲಿ ಸೋಲು ಉಂಟಾಗಿತ್ತು. ನಾವು ನೋಡಿಕೊಳ್ಳುತ್ತೇವೆ ಮುಂದೆ, ಪಾಪದ ಸಾಲ ಅದು ಅಲ್ಲಿ ರದ್ದು ಮಾಡಲ್ಪಟ್ಟಿತು, ಸೈತಾನನಿಗೆ ಸೋಲಿಸಲ್ಪಟ್ಟಿತು, ವಿಶ್ವಾಸಿಗಳಿಗೆ ಅದು ಸ್ವತಂತ್ರ ದೊರಕುವಂಥ ದಿವಸವಾಗಿತ್ತು ಎಂಬುದಾಗಿ ನೋಡಿಕೊಳ್ತೇವೆ. ಈ ದಿವಸ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಒಂದು ಅಸ್ಥಿವಾರವನ್ನು ನಮಗೋಸ್ಕರ ಹಾಕಿದನು, ಸ್ವಾತಂತ್ರ್ಯ ಪಡೆದುಕೊಳ್ಳುವುದಕ್ಕಾಗಿ. ಅನೇಕ ಸಾರಿ ನಾವು ನೋಡ್ತೇವೆ, ಪಾಪ ಮಾಡಿರುವಂಥದ್ದೆಲ್ಲವೂ ಸಾಯಲೇಬೇಕಾದಂಥದ್ದು, ಅದಕ್ಕೋಸ್ಕರ ನಾವು ದೂರ ಉಳಿಯುವಂಥವರಾಗಿದ್ದೇವೆ. ಆಲಯವಾಗಿರಲಿ, ನಮ್ಮ ಆತ್ಮಿಕ ವಲಯದಲ್ಲಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥದ್ದಾಗಿರಲಿ, ಕಷ್ಟ ಪರಿಸ್ಥಿತಿಗಳು ಬರುವಾಗ ನಾವು ಕ್ರಿಸ್ತನಿಂದ ದೂರವಾಗ್ತೇವೆ. ಅದಲ್ಲದೆ ಯೇಸು ಸ್ವಾಮಿ ಆ ಒಂದು ಬುನಾದಿಯನ್ನು ಹಾಕಿದ್ದಾನೆ. ಕ್ರಿಸ್ತನು ಆ ಶಿಲುಬೆಯಲ್ಲಿ ನನಗೋಸ್ಕರ ಆ ಸ್ವಾತಂತ್ರ್ಯವನ್ನು ತನ್ನನ್ನು ಒಪ್ಪಿಸಿಕೊಡುವುದರ ಮೂಲಕವಾಗಿ ಕೊಡಲ್ಪಟ್ಟವನಾಗಿದ್ದಾರೆ. ಇದನ್ನೇ ನಾವು ಗುರುತಿಸಿದಂಥ ನಾವುಗಳು ಕೂಡ ಸ್ವತಂತ್ರರಾಗಿರಬೇಕು. ಗಲಾತ್ಯ ಪುಸ್ತಕದಲ್ಲಿ ಹೇಳಲ್ಪಡ್ತದೆ, ನೀವು ಸ್ವತಂತ್ರದಲ್ಲಿರಬೇಕೆಂಬುದಾಗಿ ನಾನು ಬಯಸ್ತೇನೆ ಎಂಬುದಾಗಿ. ನಾವು ದಾಸತ್ವದ ನೊಗದಲ್ಲಿ ಇರುವುದು ಯೇಸು ಸ್ವಾಮಿಗೆ ಇಷ್ಟವಿಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ದಾಸನ ರೂಪವನ್ನು ಧರಿಸಿ ನಮಗೋಸ್ಕರ ದಾಸನಿಗೆ ಆಗಬೇಕಾದಂಥ ಶಿಕ್ಷೆಯನ್ನು ಆ ದಿವಸ ಅನುಭವಿಸಿ ನಮ್ಮನ್ನು ಆತನು ಬಿಡುಗಡೆ ಮಾಡಿದನೆಂಬುದಾಗಿ ನೋಡಿಕೊಳ್ತೇವೆ. ಹಾಗಾದರೆ ಇದನ್ನು ನಾವು ಶಾರೀರಿಕವಾಗಿ ನಾವು ಗಮನಿಸ್ತೇವೆ. ಆತನ ಶಿಲುಬೆಯಲ್ಲಿರುವಂಥದ್ದು ಯೇಸು ಸ್ವಾಮಿ ರಕ್ಷಣೆ ಅನುಭವವನ್ನು ತರುವುದು ಆಗಿನ ಕಾಲದಲ್ಲಿ ಈಗಿನ ಕಾಲದವರಿಗೆ ಅಂತ ಅಷ್ಟೇ ಅಲ್ಲ. ಮೊದಲೇ ಪೇತ್ರ ಅದರ 3ನೇ ಅಧ್ಯಾಯಕ್ಕೆ ಬರುವಾಗ 19ರಿಂದ 21 ವಚನದಲ್ಲಿ ಹೇಳ್ತದೆ, ಆತನು ಶರೀರಧಾರಿಯಾಗಿ ಇಲ್ಲಿ ಆತನನ್ನು ಒಪ್ಪಿಸಿಕೊಟ್ಟ ನಂತರ ಆತ್ಮ ಸ್ವರೂಪವಾಗಿ, ಆತ್ಮ ಸಂಬಂಧವಾಗಿ
ಸೆರೆಯಲ್ಲಿ ಇರುವಂಥ ನೋಹನ ಕಾಲದಲ್ಲಿಂದ ಸತ್ತು ಹೋದಂಥ ಆತ್ಮಗಳ ಬಳಿಗೆ ಈ 3 ದಿವಸಗಳ ಕಾಲ ತನ್ನನ್ನು ಮರಣಕ್ಕೆ ಒಪ್ಪಿಸಿ ಆತನು ಸಮಾಧಿಯಲ್ಲಿ ಇಡಲ್ಪಟ್ಟು ಪುನರುತ್ಥಾನವಾಗುವ ದಿವಸದವರೆಗೂ ಕೂಡ ಯೇಸು ಸ್ವಾಮಿ ಆ ಸೆರೆಯಲ್ಲಿದ್ದಂಥ ಆತ್ಮಗಳಿಗೆ ಹೋಗಿ ಆತನು ರಕ್ಷಣೆಯ ಸುವಾರ್ತೆಯನ್ನು ಸಾರಿದನೆಂಬುದಾಗಿ ನೋಡ್ತೇವೆ. ಆಗಲೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ನೋಹನ ಕಾಲದಿಂದ ಆತ್ಮಗಳಿಗೂ ಕೂಡ ಸುವಾರ್ತೆ ಸಾರಲ್ಪಟ್ಟಿತು. ಕ್ರಿಸ್ತನ ಈ ಲೋಕದಲ್ಲಿದ್ದಾಗ ಶಿಲುಬೆಯವರೆಗೂ ಕೂಡ ಪುನರುತ್ಥಾನದವರೆಗೂ ಕೂಡ 40 ದಿವಸ 50 ದಿವಸ ಪಂಚಾಶತಮ ದಿನದವರೆಗೂ ಅವರು ಕಾಣಿಸಿಕೊಳ್ಳುವವರೆಗೂ ಕೂಡ ಆತನು ಸುವಾರ್ತೆಯನ್ನು ಸಾರಿದನು. ಅಷ್ಟು ಮಾತ್ರವಲ್ಲ, ಈಗಲೂ ಕೂಡ ಸತ್ಯ ಸಂಗತಿ ಸುವಾರ್ತೆಗಳು ಸಾರಲ್ಪಡ್ತಾ ಇದೆ. ಮಾಧ್ಯಮಗಳ ಮೂಲಕವಾಗಿ ಸಾರಲ್ಪಡ್ತಾ ಇದೆ, ಧ್ವನಿವರ್ಗದ ಮೂಲಕವಾಗಿ ಸಾರಲ್ಪಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಸತ್ಯವಾಕ್ಯಗಳು ಬಿತ್ತರಿಸುವಾಗ ಗಮನಿಸಬೇಕು, ತಿಳ್ಕೊಳ್ಳಬೇಕು, ತಮ್ಮನ್ನು ಶುದ್ಧಿಪಡಿಸಿಕೊಳ್ಬೇಕು. ಕೇವಲ ಕ್ರೈಸ್ತರಿಗಾಗಿ ಮಾತ್ರ ಯೇಸು ಸ್ವಾಮಿ ಬರಲಿಲ್ಲ. ಲೋಕದ ಸಂಬಂಧವಾಗಿರುವಂಥ ತನಗೆ ಸಂಬಂಧ ಪಾಡಲ್ಪಟ್ಟಂಥ ಸೃಷ್ಟಿ ಕಾರ್ಯದಲ್ಲಿ ಮಾನವರನ್ನು ಉಂಟು ಮಾಡಿದಂಥ ತನ್ನ ಶ್ವಾಸವನ್ನು ಹೊಗಿಸಿದಂಥ ಎಲ್ಲ ಆತ್ಮಗಳಿಗೂ ಕೂಡ ಯೇಸು ಸ್ವಾಮಿ ರಕ್ಷಣೆ ಅನುಭವಕ್ಕಾಗಿ ಈ ದಿವಸ ನಾವು ನೋಡ್ತೇವೆ. ಶುಭ ಶುಕ್ರವಾರ ನಿಜವಾಗಲೂ ಯೇಸು ಸ್ವಾಮಿ ಅವನ್ನೆಲ್ಲವನ್ನು ತೀರಿಸಿದನೆಂಬುದಾಗಿ 7 ಮಾತಿನಲ್ಲಿಯೂ ಕೂಡ ಆತನು ನೋಡ್ತಾನೆ, ತಂದೆಯೇ ಅವರನ್ನು ಕ್ಷಮಿಸಿಬಿಡು ಎಂಬುದಾಗಿ ಲೂಕನ ಬರೆಸುವಾರ್ತೆ 23:34 ಹೇಳುವ ಪ್ರಕಾರ ಅಲ್ಲಿ ಕೂಡ ಕ್ಷಮಿಸಿಬಿಡು ಎಂಬುದಾಗಿ ಹೇಳುವ ಅಲ್ಲಿರುವಂಥ ಜನರು ಆತನಿಗೆ ಯಾತನೆ ಕೊಟ್ಟಂಥ ಜನರಿಗೆ ಮಾತ್ರವಲ್ಲ ಆತನು ಕ್ಷಮಿಸಿಬಿಡು ಅಂತ ಹೇಳಿದ್ದು. ಯಾರೆಲ್ಲ ಪಾಪದ ನುಗ್ಗದಲ್ಲಿದ್ದಾರೋ ಸ್ವಾಮಿ, ನೀನುಗಾಗಿ ಸಂಬಂಧಪಟ್ಟಿರುವಂಥವರನ್ನು ನೀನು ಒಂದು ಧನ್ಯತೆ ಕೊಡುವಂಥ ಎಲ್ಲ ಜನರಿಗೋಸ್ಕರವೂ, ಆ ಬಾಧ್ಯತೆ ಕೊಡುವಂಥ ಎಲ್ಲ ಜನರಿಗೋಸ್ಕರವೂ ಕೂಡ ಅವರ ಪಾಪಗಳಿಂದ ಕ್ಷಮಿಸಲ್ಪಡಲೆಂಬುದಾಗಿ ಆತನು ಕೂಗಿದನೆಂಬುದಾಗಿ ನೋಡ್ತೇವೆ. ಆ ಕ್ರೂಜಲ್ಲಿ ನುಡಿದಂಥ 2ನೇ ಮಾತಿನ ತಾತ್ಪರ್ಯ ಎಂಬುದಾಗಿ ನೋಡೋದಾದರೆ ಆತನು ರಕ್ಷಣೆ ಕೊಟ್ಟನೆಂಬುದಾಗಿ ನೋಡ್ತೇನೆ. ಆ 2 ಕಳ್ಳರಲ್ಲಿ ಕೂಡ ಇನ್ನೊಬ್ಬನು ಹೇಳ್ತಾ ಇದ್ದಾನೆ, ನಿನ್ನ ದಂಡನೆಯಲ್ಲಿದ್ದಿ, ನೀನು ಬಿಡಿಸ್ಕೋ, ನಮ್ಮನ್ನು ಬಿಡಿಸಿ ಎಂಬುದಾಗಿ ಕೇಳುವಾಗ ಇನ್ನೊಬ್ಬ ಕಳ್ಳನು ಹೇಳ್ತಾ ಇದ್ದೇನೆ, ಆತನೇನೂ ತಪ್ಪು ಮಾಡಲಿಲ್ಲಲ್ಲ, ಆತ ನಮಗೋಸ್ಕರ ಏನು ತಪ್ಪು ಮಾಡಲಿಲ್ಲ, ಆತನಿಗೆ ಆದರೂ ಕೂಡ ನಾವು ಅನುಭವಿಸಬೇಕಾದ ದಂಡನೆಯಲ್ಲಿದ್ದೇವೆ, ಆತನೇನು ಮಾಡಲಿಲ್ಲ ಎಂಬುದಾಗಿ ಹೇಳುವಾಗ ಆ ಮಾತು 2ನೇ ಮಾತು ನಾವು ಗಮನಿಸ್ತೇವೆ. ಹಿಂದೆ ನೀನು ಪರದೇಶಿನಲ್ಲಿ ಇರ್ತೆ ಎಂಬುದಾಗಿ. ಎಂಥ ಧನ್ಯತೆ! ಒಂದು ಮಾತು, ಆತನ ಅರಿಕೆಯ ಮಾತು, ಅದು ಧನ್ಯತೆಗೆ ತೆಗೆದುಕೊಂಡು ಹೋಗ್ತದೆ, ಪರದೇಶಿನ ಭಾಗ್ಯಕ್ಕೆ ತೆಗೆದುಕೊಂಡು ಹೋಗ್ತದೆ, ರಕ್ಷಣೆ ಅನುಭವಕ್ಕೆ ತೆಗೆದುಕೊಂಡು ಹೋಗ್ತದೆ. ನಾವು ಕೂಡ ಮನಸ್ಸಿನಿಂದ ನಂಬುದವರಾಗಿ ದೇವರಲ್ಲಿ ಕೇಳಿಕೊಳ್ಳುವಾಗ ಆ ರಕ್ಷಣೆ ಅನುಭವಕ್ಕೆ ನಾವು ಬರುವಂಥವರಾಗಿದ್ದೇವೆ. ಇನ್ನು 3ನೇ ಮಾತು ಆ ಕಾಳಜಿಯ ಮಾತಾಗಿತ್ತು ಎಂಬುದಾಗಿ ನೋಡ್ತೇವೆ. ತಾನು ಲೋಕದಲ್ಲಿದ್ದಾಗ ತನ್ನನ್ನು ಸಾಕಿ ಸಲುಹಿದ ತಾಯಿ, ಅನೇಕ ರೀತಿಯಲ್ಲಿ ನೋಡ್ತೇವೆ. ಆ ಮರಣದ ಸಂಗತಿ ಯೇಸು ಸ್ವಾಮಿ ಹುಟ್ಟಿದಾಗ ಅಲ್ಲಿ ಮರಣಕರವಾದಂಥ ಸಂಗತಿ ಇತ್ತು. ಹುಟ್ಟಿದ ಮಕ್ಕಳನ್ನು ಎಲ್ಲವನ್ನು ಕೊಂದು ಹಾಕುವಂಥ ಪರಿಸ್ಥಿತಿ ಇದ್ದಾಗಲೂ ಕೂಡ ತಾಯಿ ರಕ್ಷಣೆ ಮಾಡಿದ್ದನ್ನು ಗಮನಿಸಿ ತಾಯಿಗೆ ಹೇಳುವಂಥ ಮಾತು, ಅಮ್ಮ ನಿನಗೋಸ್ಕರ ಒಬ್ಬ ನಿಮ್ಮ ಮಗನಿದ್ದಾನೆ, ಯೋಹಾನನ್ನು ತೋರಿಸಿ, ಇಗೋ ನಿನ್ನ ಮಗನು, ಇಗೋ ನಿನ್ನ ತಾಯಿ ಎಂಬುದಾಗಿ. ಆ ಕಾಳಜಿಯ ಮಾತು ಇಬ್ಬರ ಸಂಬಂಧದಲ್ಲಿ ಮಾತ್ರವಲ್ಲ, ತಂದೆಯಲ್ಲಿ ನಮ್ಮ ಸಂಬಂಧವನ್ನು ತೋರಿಸ್ತದೆ. ಇನ್ನು 4ನೇ ಮಾತು, ಅಲ್ಲಿ ಕ್ರಿಸ್ತನ ಪ್ರೀತಿ ಹೇಗೆ ಪೂರ್ಣಗೊಂಡಿತ್ತು ಕ್ರೂಜಲ್ಲಿ ಎಂಬುದಾಗಿ ನೋಡೋದಾದರೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟು, ಮತ್ತಾಯನ ಬರೆಸುವಾರ್ತೆ ಅಲ್ಲಿ ನೋಡ್ತೇವೆ 27ನೇ ಅಧ್ಯಾಯ 46ನೇ ವಚನ, ಅಲ್ಲಿ ವಿಯೋಗದಿಂದ ಬೇಡ್ತಾ ಇದ್ದೇನೆ, ಈಗಲೂ ಕೂಡ ನಾನು ಕೈ ಬಿಡಲ್ಪಟ್ಟವನಾಗಿದ್ದೇನಾ? ಎಂದಿಗೂ ಇಲ್ಲ. ಯೇಸು ಸ್ವಾಮಿ ಕೈ ಬಿಡಲ್ಪಟ್ಟವನಾಗಿರಲಿಲ್ಲ. ಒಂದು ಮಾತು ಆತನು ಹೇಳಿದರೆ ದಂಡ ಆಗಿರುವಂಥ ದೂತ ಸೈನ್ಯಗಳು ಬಂದು ಆತನನ್ನು ಕಾಪಾಡಬಹುದಾಗಿತ್ತು. ಆದರೆ ನಾವೆಲ್ಲರೂ ಮಾಡಿದಂಥ ಪಾಪಗಳ ಶಾಪದ ನೊಗಗಳನ್ನು ಮುಂದಿನ ತಲೆಮಾರುಗಳು ಕ್ರಿಸ್ತನ ಬರುವವರೆಗೂ ಕೂಡ ಮಾಡಬೇಕಾದಂಥ ಎಲ್ಲ ಅಪರಾಧಗಳ ನಿರ್ಣಯಗಳನ್ನು ಆತನು ತಪ್ಪಿಸುವುದಕ್ಕಾಗಿ ಅಂದು ಕೂಗುತ್ತಾ ಇದ್ದೇನೆ, ದೇವರೇ ಈಗಲೂ ನನ್ನನ್ನು ಕೈ ಬಿಡೋದಿಲ್ಲ. ಯೇಸು ಸ್ವಾಮಿಗೆ ತಂದೆಯ ದೇವರು ಎಂದಿಗೂ ಕೈ ಬಿಟ್ಟಿರಲಿಲ್ಲ. ಆ ಕ್ಷಣ ಮಾತ್ರ ಜನರಿಗೋಸ್ಕರ ಕೈ ಬಿಡಲ್ಪಟ್ಟರೂ ಕೂಡ, ಮಾನವರಿಗೋಸ್ಕರ ಕೈ ಬಿಡಲ್ಪಟ್ಟರೂ ಕೂಡ ಕ್ರಿಸ್ತನಿಗೋಸ್ಕರ ಆ ಜಯವನ್ನು ಕೊಡುವುದಕ್ಕಾಗಿ ನಾವೆಲ್ಲರೂ ಕೂಡ ಆ ಜಯದಲ್ಲಿ ನಡೆಯಬೇಕೆಂಬುದಾಗಿ ಆತನು ಬಯಸುತ್ತಾನೆಂಬುದಾಗಿ ನೋಡ್ತೇವೆ. ಕ್ರೂಜಲ್ಲಿ ನೋಡಿದ 6ನೇ ಮಾತಿನ ತಾತ್ಪರ್ಯ ಎಂಬುದಾಗಿ ನೋಡೋದಾದರೆ 5ನೇ ಮಾತು, ನನಗೆ ದಾಹವಾಗಿದೆ. ಆ ಮಾನವತ್ವವನ್ನು ತೋರಿಸ್ತದೆ. ಕ್ರಿಸ್ತನ ಪ್ರೀತಿ ಮಾನವೀಯತೆ. ದೇವರೇ ಆತನು 100% ಮಾನವನಾಗಿದ್ದನು,
100% ದೇವರಾಗಿದ್ದನು. ಈ ಸಮಯದಲ್ಲಿ ಮಾನವರ ಒಂದು ಮ್ಯಾಪನ್ನು ನಮಗೆ ತೋರಿಸ್ತಾ ಇದ್ದಾರೆ. ನಾವು ಕೂಡ ಮನುಷ್ಯರಾಗಿದ್ದೇವೆ. ನೀವು ಕೂಡ ಕ್ರಿಸ್ತನಿಗಾಗಿ ನಿಂತುಕೊಳ್ಳುವಾಗ ಸಹಿಸಿಕೊಳ್ಳಬಾದ ಅಂತ ಕಷ್ಟ ವೇದನೆಗಳು ಹೊರತು ನಿಮಗೆ ಯಾವ ವೇದನೆಗಳಿಲ್ಲ ಎಂಬುದಾಗಿ ಹೇಳ್ತಾನೆ. ಆದರೆ ನಾವು ಕೂಡ ಅನೇಕ ಸಾರಿ ಸಣ್ಣ ಒಂದು ಕಷ್ಟಗಳು ಬರುವಾಗ ನಾವು ಬಿದ್ದು ಹೋಗ್ತೇವೆ, ಕ್ರಿಸ್ತ ನಂಬಿಕೆಯಿಂದ ದೂರ ಬರ್ತೇವೆ. ಆದರೆ ಕ್ರಿಸ್ತನ ಅದಕ್ಕಾಗಿ ನಮ್ಮನ್ನು ಕರೆಯಲಿಲ್ಲ, ಬಂಡುತನಕ್ಕೆ ಕರೆಯಲಿಲ್ಲ. ಆದರೆ ಕ್ರಿಸ್ತನ ಪ್ರಾರ್ಥನೆಯಲ್ಲಿ ಹೇಳಿದಂಥ ಮಾತು ನಾನು ನೆನೆಸ್ತೇನೆ, ನಾಶನದ ಮಾತಿನವರಿಗಾದರೂ ಅದು ಹುಚ್ಚು ಮಾತನವಾಗಿದೆ, ಆದರೆ ನಮಗಾದರೂ ದೇವರ ಶಕ್ತಿಯಾಗಿದೆ. ದೇವರು ಆ ಶಕ್ತಿಯನ್ನು ನಮಗೆ ಕೊಡುವುದರ ಮೂಲಕವಾಗಿ ನಾವು ಆ ಶಕ್ತಿಯನ್ನು ಪ್ರದರ್ಶಿಸುವುದಕ್ಕಾಗಿ ನಮ್ಮನ್ನು ಈ ಲೋಕದಲ್ಲಿ ಆತ್ಮನ ಸಹಾಯಕನಾಗಿ ನಡೆಸುವಂಥ ಮಾತಾಗಿದೆ. ಇನ್ನು ಸಂಪೂರ್ಣತೆ, ಈ ಧನ್ಯತೆಯಲ್ಲಿ ಸಂಪೂರ್ಣರಾಗುವುದಕ್ಕಾಗಿ ನಾನು ಇವನ್ನೆಲ್ಲವನ್ನು ತೀರಿಸಿದ್ದೇನೆ. ಅನೇಕರು ಹೇಳ್ತಾರೆ, ಸೈತಾನ ಅಂದ್ಕೊಂಡಿರ್ಬೋದು ತೀರಿತು ಎಂಬುದಾಗಿ ಶಿಲ್ಬೆಯಲ್ಲಿ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡೋದಾದರೆ ತನ್ನನ್ನು ತೀರಿಸಿಕೊಂಡ ಅಥವಾ ತನಗಾಗಲಿಲ್ಲ ಎಂಬುದಾಗಿ, ಆ ಮಾತಿಗಾಗಿ ತೀರಿತು ಎಂಬುದಾಗಿ ಯೇಸು ಹೇಳಲಿಲ್ಲ. ಎಲ್ಲ ದೇವರ ಮಾತುಗಳು, ಶಾಸ್ತ್ರದ ಮಾತುಗಳು, ಲಾ ಏನು ಬರೆಸಲ್ಪಟ್ಟಿತ್ತು ಮನುಷ್ಯರಿಗಾಗಿ, ಈ ನಗಗಳಿಗಾಗಿ, ಈ ಅನುಭವಿಸಬೇಕಾದಂಥ ಸಂಗತಿಗಳಿಗಾಗಿ ಆತನ ಎಲ್ಲವನ್ನು ಸ್ವಾಮಿ ಜನರು ತೀರಿಸುವುದಿಲ್ಲ, ನನ್ನ ಮಕ್ಕಳು ತೀರಿಸುವುದಿಲ್ಲ, ನಾನು ಇದನ್ನು ತೀರಿಸ್ತೇನೆ, ತೀರಿಸಿ ಮುಗಿಸಿ ಆಯಿತು ಎಂಬುದಾಗಿರುವಂಥ ಸಂಪೂರ್ಣತೆಯ ಮಾತನ್ನು ಅಲ್ಲಿ ಉಚ್ಚರಿಸಿದನೆಂಬುದಾಗಿ ನೋಡ್ತೇವೆ. ಇನ್ನು ಕೊನೆಯ ಮಾತು, ತಂದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ. ಲೂಕ 23:46 ಪ್ರಕಾರ ನನ್ನ ಆತ್ಮವನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ತೇನೆ. ತನಗೆ ಅಧಿಕಾರವಿತ್ತರೆ ಮನುಷ್ಯರು ತೆಗೆದುಕೊಳ್ಳುವುದಕ್ಕಾಗಿ ಆತನನ್ನು ಒಪ್ಪಿಸಿಕೊಡಲು ಅನೇಕ ಸಾರಿ ಆತನನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಜನರು ಯೋಚಿಸಿದಾಗಲೂ ಕೂಡ ದೇವರು ಆತನನ್ನು ತಪ್ಪಿಸಿದನು. ಆದರೆ ಇಂಥದ್ದೇ ಮರಣವನ್ನು ನಾನು ನೆನೆಸ್ತೇನೆ, ಇಡೀ ವಿಶ್ವದಲ್ಲಿಯೇ ಇಂಥ ಮರಣವೇ ಆಗಬೇಕೆಂಬುದಾಗಿ ತನ್ನ ಮರಣವನ್ನು ಕಾಪಾಡಿಕೊಂಡಂಥ ವ್ಯಕ್ತಿ ಕ್ರಿಸ್ತನು ಮಾತ್ರ. ಯಾಕೆಂದರೆ ಆತನ ಶಿಲ್ಬೆಯನ್ನು ತೆಗೆದುಕೊಳ್ಳಬೇಕು, ನಮ್ಮೆಲ್ಲರ ಪಾಪಗಳನ್ನು ಅದರ ಮೇಲೆ ಹೊತ್ತುಕೊಳ್ಳಬೇಕು, ನಾವು ಕೂಡ ಅನುಭವಿಸಬೇಕಾದ ದಂಡನೆಯನ್ನು ಅಲ್ಲಿ ತೀರಿಸಿ ನಮಗೆ ನಿತ್ಯ ಜೀವದ ಭಾಗ್ಯಕ್ಕಾಗಿ ನಮ್ಮ ದೋಷಗಳಿಂದ ಪರಿಹಾರಕ್ಕೆ ಕೊಡಬೇಕೆಂಬುದಾಗಿ ಆತನು ಒಂದು ನಿಷ್ಕರ್ಷೆ ಮಾಡಿ ತಂದೆ ನೋಡುವುದಾದರೆ ನಾವು ದೇವರಿಗೆ ಬದ್ಧ ವೈರಿಗಳಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಒಂದು ಭಾರವನ್ನು ನೋಡುವುದಾದರೆ ಬದ್ಧ ವೈರಿಯಾದಂಥ ನಮ್ಮನ್ನು ಇದ್ದ ದ್ವೇಷವನ್ನು ಶಿಲುಬೆಯಲ್ಲಿ ಕೊಂದು ಉಭಯರಂತಾಗಿರುವಂಥ ನಮ್ಮನ್ನು ಕ್ರಿಸ್ತನ ಪ್ರೀತಿಯಲ್ಲಿ ಒಂದೇ ದೇಹದಂತಾಗಿ ಮಾಡಿದ್ದಾನೆಂಬುದಾಗಿ ಬರೆಯಲ್ಪಡ್ತದೆ. ಇನ್ನು ಕೊನೆಯದಾಗಿ ನೋಡೋದಾದರೆ ಕ್ರೂಜಿಗೆ ನಮ್ಮ ಪ್ರತಿಕ್ರಿಯೆ ಏನು? ಕ್ರಿಸ್ತನ ಪ್ರೀತಿ, ಈ ಒಂದು ಪರಿಪೂರ್ಣಗೊಂಡಂಥ ಪ್ರೀತಿ ಕ್ರೂಜೆಯನ್ನು ಅನುಭವಿಸಿ ನಂತರ ನಮ್ಮ ಈ ಕ್ರೂಜೆ ಯಾತ್ರೆಯಲ್ಲಿ, ಕ್ರೂಜೆಯ ಜರ್ನಿಯಲ್ಲಿ ನಮ್ಮ ನಿರ್ಧಾರಗಳೇನು? ಲೂಕನ ಬರೆಸುವಾರ್ತೆ 23:39 ಹಾಗೂ 43 ವಚನದವರೆಗೆ ನೋಡೋದಾದರೆ ಅಲ್ಲಿ ಇಬ್ಬರು ಕಳ್ಳರ ವಿಷಯದಲ್ಲಿ ಬರೆಯಲ್ಪಡ್ತದೆ. ಈ ಕಳ್ಳರ ವಿಷಯದಲ್ಲಿ ಕ್ಲುಪ್ತವಾಗಿ ನಾನು ಹೇಳುವುದಕ್ಕಾಗಿ ಬಯಸ್ತೇನೆ. ಒಬ್ಬನು ಯೇಸುವನ್ನು ತಿರಸ್ಕರಿಸಿದನು, ಈ ನಿರ್ಧಾರವನ್ನು ಮಾಡ್ತಾನೆ, ಆತ ನಿತ್ಯ ನರಕದಲ್ಲಿ ಆತನು ಬೀಳುವಂಥವನಾಗಿದ್ದಾನೆ. ಆದರೆ ಇನ್ನೊಬ್ಬ ಕಳ್ಳನಿದ್ದಾನೆ, ಆತನನ್ನು ಕ್ರಿಸ್ತನನ್ನು ಸ್ವೀಕರಿಸುವುದರ ಮೂಲಕವಾಗಿ ಆತನು ಕ್ರಿಸ್ತನಿಗಾಗಿ ನಿತ್ಯ ಜೀವದ ಪರದೇಶಿನ ಭಾಗ್ಯ ಏನೆಂಬುದಾಗಿ ನೋಡೋದಾದರೆ ಈ ಕಳ್ಳರ ವಿಚಾರದಲ್ಲಿ ಒಂದು ಸಂಗತಿ ಉಂಟು. ಯಾವಾಗ ಯೇಸು ಸ್ವಾಮಿ ಜನನವಾಗ್ತದೋ ಅವರು ಸಂಹರಿಸಲ್ಪಡುವಂಥ ಸಂಗತಿ ನೋಡುವಾಗ ಅಲ್ಲಿಂದ ದೇವದೂತನು ಮಾತನಾಡ್ತಾನೆ, ನೀವು ಇಲ್ಲಿಂದ ಐಗುಪ್ತ ದೇಶಕ್ಕೆ ಹೊರಟು ಹೋಗ್ರಿ. ಐಗುಪ್ತ ದೇಶಕ್ಕೆ ಹೊರಟು ಹೋಗುವಾಗ ಯಹೂದರಿಗೆ ಕೊಡಲ್ಪಟ್ಟಂಥ ಇನ್ನೊಂದು ಧರ್ಮಗ್ರಂಥ ಉಂಟು, ಅದು ತಾಳ್ಮುಡ್ ಎಂಬುದಾಗಿರುವಂಥ ಗ್ರಂಥ. ಅದರಲ್ಲಿ ಈ ಇನ್ನೊಬ್ಬ ಕಳ್ಳನು ಯಾರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇನ್ನೊಬ್ಬ ಕಳ್ಳನು ಯಾರು ಎಂಬುದಾಗಿ ನೋಡೋದಾದರೆ ಆತನು ಪರದೇಶಿನ ಭಾಗ್ಯವನ್ನು ಹೊಂದಿದಂಥ ದುಮಾಕಸ್ ಎಂಬುದಾಗಿರುವಂಥ ವ್ಯಕ್ತಿಯ ಕುರಿತಾಗಿ ಇಬ್ರಿಯರ ಇನ್ನೊಂದು ಗ್ರಂಥ ತಾಳ್ಮುಡ್ ಎಂಬುದಾಗಿರುವಂಥ ಗ್ರಂಥದಲ್ಲಿ ಇದು ಪ್ರಸ್ತಾಪಿಸಲ್ಪಡ್ತದೆ. ಯಾವಾಗ ಇವರು ತೆಗೆದುಕೊಂಡು ಹೋಗುವಾಗ ಇವರು ದಂಗೆಕೋರರಾಗಿದ್ದರು. ಈ ಕಳ್ಳರು ದಂಗೆಕೋರರಾಗಿ ಜನರು ಹೋಗುವಂಥ ಮಾರ್ಗಗಳನ್ನು ಅಲ್ಲಿ ನಿಂತುಕೊಂಡು ಸುಲ್ಕೊಳ್ಳುವಂಥವರಾಗಿದ್ದರು. ಯಾವಾಗ ಯೇಸು ಸ್ವಾಮಿಯ ಕೂಸಾಗಿರುವಂಥ ಸಂಗತಿಯಲ್ಲಿ ಮಾರಿಯಳು ಯೋಸೆಫರಲ್ಲಿ ಹೋಗ್ತಾ ಇರುವಾಗ ಇವರನ್ನು ದರೋಡೆ ಮಾಡುವುದಕ್ಕಾಗಿ ಈ ಕಳ್ಳರು ಬಂದು ಅಲ್ಲಿ ಇವರ ಬಳಿಯಲ್ಲಿ ಏನೇನಿದೆ ಎಂಬುದಾಗಿ ವೀಕ್ಷಣೆ ಮಾಡುವಾಗ ಅವರ ಬಳಿಯಲ್ಲಿ ಶ್ರೇಷ್ಠವಾದಂಥ ಸಂಗತಿಗಳಿತ್ತು, ಚಿನ್ನ, ಧೂಪ ಹಾಗೂ ರಕ್ತಬೋಳ. ಈ ದುಮಾಕಸ್ ಯಾವಾಗ ಧೂಪ ರಕ್ತಬೋಳವನ್ನು ಈ ಸಂಗತಿಗಳನ್ನು ತೆಗೆದುಕೊಳ್ತಾರೆ, ಆ ಒಂದು ತಾಲ್ಮುಡ್ ಪುಸ್ತಕದಲ್ಲಿ ಇದು ಬರೆಯಲ್ಪಟ್ಟಿದೆ.
ಆ ಒಂದು ತೆಗೆದುಕೊಳ್ಬೇಕೆಂಬುದಾಗಿ ಆ ಕ್ರಿಸ್ತನ ಮುಖವನ್ನು ಒಂದು ಸಾರಿ ಯೇಸು ಸ್ವಾಮಿಯ ಮಗುವಾಗಿರುವಂಥ ಮುಖವನ್ನು ನೋಡಿದ ತಕ್ಷಣವೇ ಆತನ ಮನಸ್ಸಿನಲ್ಲಿ ಒಂದು ಪರಿವರ್ತನೆ ಆಗ್ತದಂತೆ. ಇವರಿಂದ ನಾವು ಸುಳ್ಕೊಳ್ಳಬಾರದು, ಈ ಮಗು ಶ್ರೇಷ್ಠ ವ್ಯಕ್ತಿ ಅಂತ ಕಾಣಿಸ್ತದೆ ಎಂಬುದಾಗಿ ಮುಂಚಿತವಾಗಿಯೇ ಈತನನ್ನು ಗಮನಿಸ್ತಾ ಇದ್ದ. ಅಲ್ಲೆಲ್ಲಿ ದಂಗೆಗಳನ್ನು ಮಾಡುವಾಗ ಯೇಸು ಸ್ವಾಮಿಯನ್ನು ಗಮನಿಸ್ತಾ ಇದ್ದ. ಈ ಕಳ್ಳನಾಗಿರುವಂಥ ವ್ಯಕ್ತಿ ಒಂದು ಕಾರ್ಯ ಮಾಡ್ತಾನೆ, ಅದನ್ನೆಲ್ಲವನ್ನು ಗಮನಿಸಿದ್ದೆ, ಅದನ್ನು ನೆನಪಿಗೆ ತೆಗೆದುಕೊಂಡು ಬಂದು ಈತನ ಸತ್ಪುರುಷನೇ ಹೌದು, ಈತನ ರಕ್ಷಕನೇ ಹೌದು, ನಿನ್ನ ರಾಜ್ಯವನ್ನು ತಿರುಗಿ ಹೊಂದಿಕೊಂಡು ಬರುವಾಗ ನನ್ನನ್ನು ನೆನೆಸ್ಕೊ. ಇಂಥ ಒಂದು ಸ್ಯಾಲ್ವೇಷನ್ ಮೆಸೇಜ್ ಆತನಿಗೆ ಎಲ್ಲಿ ಸಿಕ್ಕಿತ್ರಿ? ಒಂದು ನೋಟ ಕ್ರಿಸ್ತನನ್ನು ಮಗುವಾಗಿರುವ ನೋಡಿದಾಗಲೇ ಈ ದುಮಾಕಸ್ಗೆ ಆ ಯೋಚನೆ ಬಂದಿದ್ದಾದರೆ ಇನ್ನು ನಾವು ಕೂಡ ಇಷ್ಟು ದಿವಸಗಳವರೆಗೂ ಧ್ಯಾನ ಮಾಡ್ತಾ ಇದ್ದೇವೆ, ಹುಟ್ಟಿನಿಂದಲೇ ನಾವು ಕ್ರಿಸ್ತನ ಅನುಭವಕ್ಕೆ ಬಂದಿದ್ದೇವೆ. ಹಾಗಾದರೆ ನಮ್ಮ ಪರಿವರ್ತನೆಯ ಜೀವಿತಕ್ಕಾಗಿ ಯೇಸು ಸ್ವಾಮಿ ಕಾಯ್ತಾ ಇದ್ದಾನೆ. ಕೊನೆಯದಾಗಿ ಶುಭ ಶುಕ್ರವಾರ ನಮಗೆ ತಿಳಿಸ್ತದೆ, ಇದು ಆಳವಾಗಿ ದೇವರ ಪ್ರೀತಿಯನ್ನು ತೋರಿಸುವಂಥದ್ದಾಗಿದ್ದರೆ ಒಂದು ಪಾಪಕ್ಕೆ ಒಂದು ಬೆಲೆ ಇದೆ. ಆ ಬೆಲೆ ಏನೆಂಬುದಾಗಿ ನೋಡೋದಾದರೆ ಕ್ರಿಸ್ತನ ಒಪ್ಪಿಸಿಕೊಡುವಿಕೆಯೇ ಆ ಬೆಲೆಯಾಗಿದೆ ಎಂಬುದಾಗಿ ನೋಡಿಕೊಳ್ತೇವೆ. ಅಂಥ ದೊಡ್ಡ ಭಾರವಾದಂಥ ಒಂದು ಸಂಗತಿ ಅದಾಗಿದ್ದರೆ ನಾವಿನ್ನೂ ಪಾಪದಲ್ಲಿ ಜೀವಿಸಬೇಕಾ? ಎಂದಿಗೂ ಇಲ್ಲ. ಕ್ರಿಸ್ತನದನ್ನೆಲ್ಲ ಜಯಿಸಿದ್ದಾನೆ, ನಮಗೂ ಕೂಡ ಅಧಿಕಾರ ಕೊಟ್ಟಿದ್ದಾನೆ. ಆ ಧನ್ಯತೆಯಲ್ಲಿ ನಾವು ಸಾಗುವುದಕ್ಕಾಗಿ ಕ್ರಿಸ್ತನ ಪ್ರೀತಿ ಪರಿಪೂರ್ಣಗೊಂಡಿದೆ. ಹಾಗಾದರೆ ಈ ಪರಿಪೂರ್ಣಗೊಂಡಂಥ ಪ್ರೀತಿಯಲ್ಲಿ ನಮ್ಮ ಪಾತ್ರವೇನು? ನಮ್ಮ ಶರೀರಗಳನ್ನು ಭಾಗಿಸೋಣ, ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ನಿನಗೆ ಸ್ತೋತ್ರ ಪಾಸ್ವ. ನಮ್ಮನ್ನು ಕರ್ತನೆ ನೀನು ಪ್ರೀತಿಸಿದ್ದಿ, ನಿನ್ನ ಶ್ರೇಷ್ಠವಾದಂಥ ಮಗನನ್ನೇ ನಮಗೆ ಅರ್ಪಿಸುವುದರ ಮೂಲಕವಾಗಿ ನಿನ್ನ ಕೃಪೆಯನ್ನು ತೋರಿಸಿದ್ದಿ ರಾಜ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಅಪ್ಪ ಸ್ವಾಮಿ, ಈ ಸಮಯದಲ್ಲೂ ಕೂಡ ಕರ್ತನೆ ನಿನ್ನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಈ ದಿವಸ ಧ್ಯಾನ ಮಾಡಲಿಕ್ಕಿರುವಂಥ ಕರ್ತನೆ, ಆರಾಧಿಸಲಿಕ್ಕಿರುವಂಥ ಎಲ್ಲ ಭಾಗಗಳನ್ನು ನನ್ನ ಪ್ರಸನ್ನತೆಗಾಗಿ ಬೇಡ್ತೇವೆ. ಇದುವರೆಗೂ ನಾವು ವಾಕ್ಯವನ್ನು ಗಮನಿಸ್ತೇವೆ ರಾಜ. ನೀನೇ ನಮ್ಮನ್ನು ನಡೆಸು ಸ್ವಾಮಿ, ನೀನೇ ನಮ್ಮನ್ನು ಕಾಯಪ್ಪ ಸ್ವಾಮಿ. ಇಂದು ಕರ್ತನೆ ಕರಾಳ ದಿವಸವಲ್ಲ, ನೀನು ಒಪ್ಪಿಸಿಕೊಂಡು ಸೋಲನ್ನು ಅನುಭವಿಸಿದ ದಿನವಲ್ಲ ಸ್ವಾಮಿ. ಇದನ್ನು ನಿನ್ನ ಮಕ್ಕಳಿಗಾಗಿ ನೀನು ಕೊಟ್ಟಂಥ ಜಯದ ದಿನವಾಗಿದೆ. ಅದಕ್ಕಾಗಿ ಸ್ತೋತ್ರ. ಹೌದಪ್ಪ ಸ್ವಾಮಿ, ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ರಾಜ. ದುಃಖವು ಗೋಳಾಟವು ಕಷ್ಟವಾದರೂ ಇರುವುದಿಲ್ಲ, ದುಃಖವು ಗೋಳಾಟವು ಕಷ್ಟವಾದರೂ ಇರುವುದಿಲ್ಲ, ಮೊದಲಿದ್ದದೆಲ್ಲವೂ ಇಲ್ಲದೆ ಹೋಗುತ್ತದೆ, ಮೊದಲಿದ್ದದೆಲ್ಲವೂ ಇಲ್ಲದೆ ಹೋಗುತ್ತದೆ. ಒಟ್ಟಾಗಿ ಪರಲೋಕವೇ ಪರಲೋಕವೇ ನಂದೇಶವೇ ಎಂದು ನೋಡ್ಬೇನು, ಪರಲೋಕವೇ ನಂದೇಶವೇ ಎಂದು ನೋಡ್ಬೇನು, ಪ್ರಿಯ ಯೇಸುವನ್ನೇ ನಾನೆಂದು ನೋಡ್ಬೇನು, ಪ್ರಿಯ ಯೇಸುವನ್ನೇ ನಾನೆಂದು ನೋಡ್ಬೇನು. ಹೌದು ಸ್ವಾಮಿ, ಆ ಮಹಿಮೆ ರಾಜ್ಯಕ್ಕೆ ನಮ್ಮನ್ನು ಸೇರಿಸುವವರೆಗೂ ನಮ್ಮ ಜೀವಾತ್ಮಗಳನ್ನು ಕಾಯಿಸುವ. ನೀನು ಕೊಟ್ಟಂಥ ರಕ್ಷಣೆ ಅನುಭವ, ನೀನು ತೆತ್ತಂಥ ಬೆಲೆ ನಮ್ಮ ಜೀವಿತ ವ್ಯರ್ಥ ಮಾಡದೆ ಕರ್ತನೆ, ಅನುದಿನವೂ ಈ ಶೋಧನೆ ಒಳಪಡುವಾಗಲೂ ಕೊಡ್ತಾ ನಿನ್ನ ಶಿಲುಬೆಯನ್ನು ಗಮನಿಸಿ ನಿನಗೆ ನಾವು ನಿಂತುಕೊಂಡು ಸಾಕ್ಷಿಯಾಗುವುದಕ್ಕಾಗಿ ನಮ್ಮ ಕೃಪೆಯಿಂದ ನಡೆಸು. ಎಲ್ಲ ಮಹಿಮೆ ನಿನಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇನೆ ತಂದೆ, ಆಮೇಲೆ. ಶಿಲುಬೆಯ ಪ್ರೀತಿಯ ಬಗ್ಗೆ ಉತ್ತಮವಾದಂಥ ಸಂದೇಶವನ್ನು ನೀಡಿದಂಥ ಬ್ರದರ್ಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 70ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 70ನೇ ಸಂಗೀತ 1 ಮತ್ತು 3 ಚರಣಗಳನ್ನು ಮಾತ್ರ ನಾವು ರಾಗ ಮಾಡಿಕೊಳ್ಳೋಣ.
ನಾವು ಎದ್ದು ನಿಂತುಕೊಂಡವರಾಗಿ ಕ್ರಿಸ್ತನ ಆಶೀರ್ವಾದವನ್ನು ಪಡೆಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರೇ ನಿನ್ನ ಪ್ರೀತಿಯು, ಪವಿತ್ರಾತ್ಮ ದೇವರೇ ನಿನ್ನ ಅನ್ಯೋನ್ಯತೆ ಸಹವಾಸ, ಕ್ರೂಜೆಯಲ್ಲಿ ನೀನು ತೆಗೆದುಕೊಂಡಂಥ ಪ್ರೀತಿ ನಿತ್ಯ ನಿರಂತರಕ್ಕೂ ನಿನ್ನ ಭಕ್ತ ಸಮೂಹದೊಟ್ಟಿಗೂ ಈ ದಿವಸ ನಡೆಯುವಂಥ ಎಲ್ಲ ಆರಾಧನೆಗಳಲ್ಲಿ ಎಲ್ಲ ಭಾಗಗಳಲ್ಲಿ ನಿತ್ಯ ನಿರಂತರಕ್ಕೂ ನೆನೆಯಾಗಿರಲಿ. ಆಮೇಲೆ